ಈ ಸ್ವಾಮಿ ತಲೆ ಮೇಲೆ ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ. ಇಲ್ಲಿದೆ ಅಂತೆಲ್ಲ ತುಪ್ಪ, ಸ್ವತಃ ನೀವು ಮನೆಯಿಂದ ತುಪ್ಪವನ್ನು ತಗೊಂಡು ಕೊಟ್ಟರು ಬೆಣ್ಣೆ ಆಗುತ್ತೆ. ಇದು ಗಂಗಾಧರೇಶ್ವರ ಅಂದ್ರೆ ಈಶ್ವರ ಗಂಗೆಲೆ ಉದ್ಭವ ಆಗಿರೋದ್ರಿಂದ ಸ್ವಾಮಿಗೆ ಗಂಗಾಧರೇಶ್ವರ ಅಂತನೂ, ಈ ಕ್ಷೇತ್ರಕ್ಕೆ ಶಿವಗಂಗೆ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇದು ಬಹಳ ಪುರಾತನ ಕಾಲದ ದೇವಸ್ಥಾನ. ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಹೇಳಿ 4 ಯುಗಗಳಿಂದಲೂ ಸ್ವಾಮಿ ಇಲ್ಲೇ ಉದ್ಭವ ಆಗಿರೋದು. ಈ ಉದ್ಭವ ಆಗಿರೋದ್ರಿಂದ ಸ್ವಾಮಿ ಎಡಭಾಗಕ್ಕೆ ಸ್ವಲ್ಪ ವಾಲಿದೆ, ಪಾಣಿ ಬಟ್ಲು ಮಾತ್ರ ತೊಡಸಿರೋದು. ನೀವು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೆ, ನಿಮಗೆ ಬಲಭಾಗದಲ್ಲಿ ಕಾಣಿದೆ ವಾಲಿರೋ ತರ ಕಾಣುತ್ತೆ. ಸ್ವಾಮಿ ಎಡಭಾಗಕ್ಕೆ ವಾಲಿದೆ. ಇದು ಗಂಗೆಲೆ ಉದ್ಭವ ಆಗಿರೋದ್ರಿಂದ ಚೈತ್ಯ ಮೂರ್ತಿ ಲಿಂಗು ಅಂದ್ರೆ ಅಷ್ಟು ತಂಪಾಗಿರುತ್ತೆ. ಈಶ್ವರ ಕೆಂಪೇಗೌಡ ಕರೆದ್ರೆ ಸ್ವಲ್ಪ ಜೀರ್ಣೋದ್ಧಾರ ಆಯ್ತು ಅಂತಾರೆ. ಅಂದ್ರೆ ಕೆಂಪೇಗೌಡರಿಗೆ ಕನಸಾಗತ್ತಂತೆ, ಇಂಥ ಕ್ಷೇತ್ರದಲ್ಲಿ ನಾನು ಉದ್ಭವ ಆಗಿದ್ದೀನಿ, ಇದೇ ಬೆಟ್ಟದಲ್ಲಿ ನಿನಗೆ 7 ಕೊಪ್ಪರಿಗೆ ಹೊನ್ನು ಸಿಗುತ್ತೆ, ಅದು ತಗೊಂಬಂದು ಗುಡಿ ಗೋಪುರಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡು ಅಂತ ಹೇಳಿದಾಗತ್ತಂತೆ. ಯಥಾ ಪ್ರಕಾರ ಮಾರನೇ ದಿನ ಬೆಳಗ್ಗೆ ಬಂದು ನೋಡ್ಬೇಕಾದ್ರೆ ಇದೆ ಗಿಡ ಅದೆಲ್ಲ ಬೆಳೆದಿತ್ತಂತೆ, ಗಿಡ ಮರ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡುವಾಗ ಸ್ವಾಮಿ ಉದ್ಭವ ಆಗಿರೋ ದರ್ಶನ ಆಗುತ್ತೆ. ಒಂದೇ ಬಂಡೆ ಒಳಗಡೆ ಗುಹಾಂತರ ದೇವಾಲಯ ಇದು. ಆಗ ಅವ್ರಿಗೆ ಯಾವ ರೀತಿ ಕನಸು ಬಿದ್ದಿರುತ್ತೋ ಅದೇ ರೀತಿ ಬೆಟ್ಟಕ್ಕೆ ಹೋಗ್ತಾರಂತೆ. ಆ ಬೆಟ್ಟದಲ್ಲಿ 7 ಕೊಪ್ಪರಿಗೆ ಹೊನ್ನು ಸಿಗುತ್ತೆ. ಅದನ್ನು ತಗೊಂಬಂದು ಈಗ ತಾವು ಹತ್ತಿದಂತ ಮೆಟ್ಲುಗಳು, ಸುತ್ತಮುತ್ತ ಇರತಕ್ಕಂಥ ದೇವಸ್ಥಾನಗಳು, ಅಭಿವೃದ್ಧಿ ಕಟ್ಟಡಗಳು ಅದೆಲ್ಲ ಅವ್ರ ಕಾಲದಲ್ಲಿ ಜೀರ್ಣೋದ್ಧಾರ ಆಯ್ತು ಅಂತ ಹೇಳ್ತಾರೆ. ಸ್ವಾಮಿ ತಲೆ ಮೇಲೆ ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ. ಇಲ್ಲಿದೆ ಅಂತೆಲ್ಲ ತುಪ್ಪ, ಸ್ವತಃ ನೀವು ಮನೆಯಿಂದ ತುಪ್ಪವನ್ನು ತಗೊಂಡು ಕೊಟ್ಟರು ಬೆಣ್ಣೆ ಆಗುತ್ತೆ. ಆ ಬೆಣ್ಣೆ ಪ್ರಸಾದನ ಕಣ್ಣಿಗೆ ಕಾಡಿಗೆ ಹಚ್ತಾರಲ್ಲ, ಆ ರೀತಿ ಕಣ್ಣಿಗೆ ಹಚ್ಕೊಂಡು ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಕಣ್ಣಲ್ಲಿ ಶರೀರದಲ್ಲಿ ಯಾವುದೇ ರೀತಿಯಾದ ಗ್ರಹ ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ. ಬಹಳ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿಗೆ ಬೆಂಗಳೂರಿಗೆ ಸುರಂಗ ಮಾರ್ಗ ಇದೆ. ಬೆಂಗಳೂರು ಗವಿಗಂಗಾಧರ ಸ್ವಾಮಿ ದೇವಸ್ಥಾನ ಇದೆ ನೋಡಿ, ಅಲ್ಲಿಗೂ ಇಲ್ಲಿಗೂ ಗುಪ್ತವಾಗಿ ಕೆಂಪೇಗೌಡರು ಹೋಗಿ ಬಂದು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಭಿಷೇಕ ಇಲ್ಲಿ ಪ್ರತಿನಿತ್ಯನೂ ಬೆಳಿಗ್ಗೆ 9ರಿಂದ 1:30 ತನಕ ನಡೀತಾ ಇರುತ್ತೆ. ಸಂಜೆ 4:15ರಿಂದ 6:30 ತನಕ ನಡೀತಾ ಇರುತ್ತೆ. 10 ನಿಮಿಷಕ್ಕೂ ಅಭಿಷೇಕ ಮಾಡ್ಕೊಡ್ತಾನೆ ಇರ್ತಾರೆ ಇಲ್ಲಿ.